ಒಬ್ರು ಸ್ಪೀಡಾಗಿ ಹೋಗ್ತಾರೆ ಅವ್ರಿಂದ ಅಣ್ಣ ಸ್ವಲ್ಪ ಬ್ಯಾಕ್ ಮಂಜಣ್ಣ ಸ್ವಲ್ಪ ಬ್ಯಾಕ್. ಓಕೆ. ಎಲ್ರಿಗೂ ನಮಸ್ಕಾರ. ಈ ಸಿನಿಮಾಗೆ ನಿಜವಾದಿರೋ ಯಾರಂತ ಹೇಳ್ತಿರೋ ದಯವಿಟ್ಟು. ನಾವು ಪ್ರೊಡ್ಯೂಸರ್ಸ್, ಡೈರೆಕ್ಟರ್, ನಾವು ಪ್ರೊಡ್ಯೂಸರ್ ಫಸ್ಟ್ ನಿಜವಾದಿರೋ ಈ ಸಿನಿಮಾ. ಎಲ್ಲ ಸಿನಿಮಾ ಬರೀ ಸಿನಿಮಾ ಇಲ್ಲ, ಈಗೇನ ಕೊಟ್ಟಿರ್ತಾರಲ್ಲ ಅವಾಗ ಹಿಂಗೆ ಇಟ್ಕೊಂಡ್ಬಿಡ್ತಾರೆ. ನಾವು ಹಂಗಿರೋಕ್ಕೆ ನಾವು ಹಿಂಗೆ ಇರೋದು. ಈ ಸಿನಿಮಾಗೆ ನಿಜವಾದಿರೋಗಳು ನಾವು ಪ್ರೊಡ್ಯೂಸರ್. ನಮ್ಮ ಜೊತೆ ಇದ್ದಂಥ ನಮ್ಮ ಸ್ನೇಹಿತರು BP ತ್ಯಾಗರಾಜು ಅವ್ರು ನಮಗೆ ಸಾಥ್ ಕೊಟ್ಟು ಸಿನಿಮಾ ಮಾಡೋಣ ಅಂತೇಳಿ, ರಮೇಶ್ ಯಾದವ್ರಿಗೋಸ್ಕರ ಒಳ್ಳೇದು ಮಾಡೋಕ್ಕೆ ಸಿನಿಮಾ ಮಾಡೋಣ ಅಂತೇಳಿ ನಾವು ಸಾಥ್ ಕೊಟ್ಟು ಈ ಸಿನಿಮಾ ಒಂದು 6-7 ಕೋಟಿ ಮಾಡಬೇಕು ಅಂದ್ಕೊಂಡು, ಇಲ್ಲ ಜಾಸ್ತಿ ಆಯಿತು, ಡಬಲ್ ಡಿಜಿಟಲ್ ಆಯಿತು, ಬಿಡಿ ಆಯಿತು ನಮ್ಮದು. ಈ ಸಿನಿಮಾಗೆ ನಾವು ದೊಡ್ಡ ಬಂಡವಾಳ ಹಾಕ್ತಿದ್ದಾಗ ನಮ್ಗೆ ಇದಕ್ಕೆ ಯಾರು ಆಯ್ಕೆ ಉತ್ತಮವಾದ ಕಥೆ ಇಲ್ಲಿದೆ ಅಂದಾಗ ನಾರಾಯಣ್ ಅವರು ಆಯ್ಕೆ ಮಾಡಿರ್ತಾರೆ. ನಾರಾಯಣ್ ಅವರು ನಮಗೆ ನೆಚ್ಚಿನ ನಿರ್ದೇಶಕರು, ಕನ್ನಡ ಚಿತ್ರರಂಗದಲ್ಲಿ ಅರಿತು ಬಲ್ಲವರು, ಎಲ್ಲ ರೀತಿ ತಿಳ್ಕೊಂಡವರು, ಎಲ್ಲ ಕಲಾವಿದರು ಮಾಡೋದು, ಸಿನಿಮಾ ಮಾಡಿದ್ರು. ಇತ್ತೀಚೆಗೆ ನಾನು ಮನೆಗೆ ಹೋದಾಗ ಒಂದು 7:30-8 ಗಂಟೆ ನಮ್ಮ ಶ್ರೀಮತಿಯವರು ಸಿನಿಮಾ ಹಾಕೊಂಡು ನೋಡ್ತಾಯಿದ್ರು. ವೀರ ಪರಂಪರೆ, ಅಂಬರೀಷ್ ಅಣ್ಣ, ಸುದೀಪ್ ಏನು ಆ್ಯಕ್ಟ್ ಮಾಡ್ತಾರೆ. ಆ್ಯಕ್ಟ್ಸ್ ಕಲಾವಿದರೆಲ್ಲ ವೆರಿ ಗುಡ್ ಆ್ಯಕ್ಟ್ ಮಾಡಿಸೋಂಥ ನಿರ್ದೇಶಕರು ಬೇಕು. ಈ ಕೆಲವೊಂದು ನಿರ್ದೇಶಕರು ಅಣ್ಣ ನೀವೇನು ಮಾಡಿ ಸಾಕು ಅಂತಾರೆ. ಅದಲ್ಲ, ಕೆಲವರು, ಎಲ್ಲರಲ್ಲ. ಅದ್ರಲ್ಲಿ ನಾರಾಯಣವ್ರು ಯಾರಾದರೂ ಬರಲ್ಲ. ಯಾಕೆಂದರೆ ವಿಷ್ಣು ಸಾರಿಂದ ಹಿಡಿದು ಪ್ರತಿಯೊಬ್ಬ ದೊಡ್ಡ ದೊಡ್ಡ ಅಣ್ಣವರಿಂದ ಹಿಡಿದು ಸುದೀಪ್ ಅಂತ ಹಿಡಿದು ವೀರಪ್ಪನ ನೋಡಿದ್ರೆ ನಾನು ಕೂತ್ಕೊಳ್ಳಿ ಸ್ವಲ್ಪ ಬಟ್ಟೆ ಬಿತ್ತಾಗೆ ಕೂತಿದ್ದೆ. ಆ ಫೈಟು, ಆ ವಿಲನ್ಗಳು ಕಾರಲ್ಲಿ ಅಂಬರೀಷ್ ಡಿಸ್ಟರ್ಬ್ ಆಗಿ ಮಾಡ್ತೀವಿ. ಏನು ಪರ್ಫಾರ್ಮೆನ್ಸ್ ಆಮೇಲೆ ಕೆಲಸ ಮಾಡ್ತಿದ್ದಾರೆ. ಅಷ್ಟು ತಿಳುವಳಿಕೆ ಇದ್ದು ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ನಮಗೆ ನಿಜವಾದ ಕತೆ ಮತ್ತು ನಿರ್ದೇಶಕ ಸಿಕ್ಕಿದಾಗ ಸಿನಿಮಾ ಮಾಡೋಕ್ಕೆಲ್ಲ ಮಾತುಕತೆ ಆಯಿತು. ಅದಾದಮೇಲೆ ಬೆಸ್ಟ್ 100ಕ್ಕೆ 85-90% ಮಾರ್ಕ್ಸ್ ಗ್ಯಾರಂಟಿ ಇತ್ತು. ನಮ್ಮ ಮೊದಲನೇ ನಮ್ಗೆ ಗೊತ್ತಾಯಿತು. ನಾರಾಯಣ ಹಾಕೊಂಡು ನಾವು ಹಾಕಿರೋ ಬಂಡವಾಳ ಮಿಸ್ ಇಲ್ಲ. ಇದು ಸ್ಟಾರ್ ಕ್ಯಾಚ್ ಯಾರು ಅಂತ ಬಂತು. ಶ್ರೇಯಸ್ಸು ಮಗ ಅದನ್ನು ಮಾತಿದ್ರು, ಅವನಾದ್ರು ನಾನೇ ಕಾಸು ಫ್ರೀ ಮಾಡೋದು ಕೇಳಿದ್ರು. ಅವೆಲ್ಲ ಅನ್ನಕ್ಕೆ ಲೈಫಲ್ಲಿ ಮಗ ಅದು ವ್ಯಾಪಾರನೇ. ಮನೆ ಒಳಗಿದ್ರೆ ಮಾತ್ರ ಮಗ, ಮನೆಗೆ ಆಚೆ ಹೋದರೆ ಅವರೊಬ್ಬರ ಆರ್ಟಿಸ್ಟ್ ಅಷ್ಟೇ. ಅದನ್ನ ಪಾಲಿಸಿ ತುಂಬ ಕೆಲವರು ಎಲ್ಲ. ಯಾಕೆಂದರೆ ಈ ಸಿನಿಮಾದಲ್ಲಿ ಹೈಯೆಸ್ಟ್ ನನಗೆ ಗೊತ್ತಿದ್ದಂಗೆ ಹೊಸ ಕಲಾವಿದರು ನನಗೆ ಶ್ರೇಯಸ್ ಮತ್ತು ಬೃಂದಾಚಾರ್ಯ ಇಬ್ಬರೇ ಅಂತ ಕಾಣುತ್ತೆ. ಬೃಂದ ಯಾಕೆಂದರೆ ವಿಜಿ ಖ್ಯಾತ ನಿರ್ದೇಶಕರು, ವೆರಿ ಗುಡ್ ಪರ್ಫಾರ್ಮರು. ನಾವು ಫಸ್ಟು ವಿಜಯ್ ಹಾಕಿಂತ ಮುಂಚೆ ಬೇರೆ ಒಂದು ಪಾತ್ರ ಯಾರೋ ಅಂದ್ಕೊಳ್ಳೋ ಅಂತ ಹುಡುಕ್ತಾ ಇದ್ವಿ. ನಾರಾಯಣ ಅವ್ರ ಕತೆ ಹೇಳಿದ್ಮೇಲೆ ಸರ್ ಸಿನಿಮಾ ಕತೆ ಹೋಗ್ತಾ ಇರ್ತದೆ. ಖಡಕ್ಕಾಗಿರೋ ಒಬ್ರು ಬೇಕು ಸರ್, ವ್ಯಕ್ತಿ ಯಾರು ಸರ್? ಯಾರು ಸರ್ ಮಾಡೋಣ? ಈ ಥರ ಒಂದು ಯಾರು ದೊಡ್ಡ ಖಡಕ್ಕಿರಬೇಕು ಸರ್. ಇಲ್ಲಿರೋದು ಯಾರು ಖಡಕ್ ದೊಡ್ಡದು ಸ್ಟ್ರಾಂಗ್ ಅಂದರೆ ದರ್ಶನು, ಸುದೀಪು, ವಿಜಿ, ಉಪೇಂದ್ರ, ಶಿವಣ್ಣ ಈ ಥರ ಇರ್ತಾರೆ. ಇನ್ಯಾರು ಬೇರೆ ಆಗಲ್ಲ ಸರ್. ಇದು ಬಿಟ್ಟು ಇನ್ಯಾರು ಇಲ್ಲ ಸರ್. ಅದು ಈ ಥರ ಈ ಪಾತ್ರಕ್ಕೆ ಸರ್ ಇಷ್ಟದಲ್ಲಿ ಯಾರಾದರೂ ಪರವಾಗಿಲ್ಲ ಅಂದ್ಬಿಟ್ಟು ಏನ್ರಿ ನಮ್ಗೆ ಒಳ್ಳೆ ನಾರಾಯಣ ಸರ್ ಕರ್ಕೊಂಡು ಹಿಂಗಾಗೋದು ಅಂದ್ಕೊಂಡು ಅವ್ರು ಲಡ್ಡು ಇಲ್ಲೆಲ್ಲ ಮೈಸೂರು ಪಕ್ಕ ತಿರುಪತಿ ಲಡ್ಡುನೇ ಬೇಕು ಅಂತ ಕೇಳ್ತಾರೆ ಅಂದ್ಕೊಂಡು. ಸರಿ ಸರ್ ಆಯಿತು ಅಂದು ಸರಿ. ಆಮೇಲೆ ನಮಗೆ ನಾವು ವಿಜಯ್ ನಮ್ಮ ಆತ್ಮೀಯರು, ಸ್ನೇಹಿತರು, ನಮ್ಮ ಒಳ್ಳೆ ಬ್ರದರ್ಸ್ ಇದ್ದಂಗೆ. ವಿಜಯ್ಗೊಂದ್ಸತಿ ನಾರಾಯಣ ಸರ್ ಕತೆ ಹೇಳಿದೆ. ಕತೆ ಅವರು ವಿಜಯವರು ಸುಲಭವಾಗಿ ಯಾರಿಗೂ, ಯಾಕೆಂದ್ರೆ ಅವರೇ ಒಬ್ಬರು ನಿರ್ದೇಶಕರಾದ್ರಿಂದ ಯಾರು ಮಾಡಲ್ಲ ಸರ್, ಮಾಡೋಣ ಅಂತ. ಆಮೇಲೆ ಕೇವಲ ನಮ್ಮ ಸ್ನೇಹಿತರು ಶ್ರೇಯಸ್ಗೋಸ್ಕರ ನಾವು ಮಾಡೇ ಮಾಡ್ತೀವಿ ಸರ್, ತಲೆ ಕೆಡಿಸ್ಬಿಡಿ. ಶ್ರೇಯಸ್ ಅಂದರೆ ಸ್ವಲ್ಪ ತುಂಬ ಪ್ರೀತಿ ವಿಶ್ವಾಸ. ಆಮೇಲೆ ಕತೆ ಒಪ್ಕೊಂಡ್ರು. ಇದರಲ್ಲಿ ಸಾಧುಕ್ಕೆ ಹೋಗಿಲ್ಲ ಅವ್ರು 5-10 ದಿನ ಹಿಡ್ಕೊಂಬರೋದೇ ಕಷ್ಟ ನಮ್ಮ ಸಾಧನ. ಯಾಕೆಂದರೆ ಅದ್ಭುತವಾದ ಕಲಾವಿದ, ವೆರಿ ಗುಡ್ ಪರ್ಫಾರ್ಮೆನ್ಸು, ಕಾಮಿಡಿ ತಿಂದು ಬಿಡ್ತಾನೆ, ಯಾರು ಬೇರೆ ಆಗಲ್ಲ. ಅವ್ರ ಕಾಂಪಿಟೇಷನ್ ನಮ್ಮ ರಂಗಾಯಣರಿಗೂ. ಆಮೇಲೆ ನಮಗೆ ನಮ್ಮ ಇವರು ಶರತ್ ಲೋಹಿತೇಶ್ ಅವ್ರ ಮಗ, ನಮ್ಮ ಇವರು ಶರತ್ ಲೋಹಿತೇಶ್ ಅವರು. ಆಮೇಲೆ ಎಷ್ಟು ಜನ ಆರ್ಟಿಸ್ಟು ಅಂತ ನಮ್ಗೆ ನಿಜವಾಗ್ಲೂ ಒಬ್ಬರು ಎಲ್ಲ ನಾರಾಯಣವರು ಆಯ್ಕೆ ಮಾಡ್ಕೊಂಬಿಟ್ರು. ಈ ಏನು ಮುತ್ತುಕೊಡ್ಬೇಕು ಅದನ್ನು ಆಯ್ಕೆ ಮಾಡ್ಕೊಂಬಿಟ್ರು. ಆಮೇಲೆ ಎಲ್ಲ ಕಲಾವಿದರು ನಾವು ಅಂದರೆ ಯಾರೇನು ಮಾತಾಡಲ್ಲ, ಇನ್ಕ್ಲೂಡಿಂಗ್ ಪೇಮೆಂಟ್ ಇರೋ ಯಾರು ಮಾತಾಡಲ್ಲ. ಬಿಕಾಸ್ ಆಗಬೇಕಂದ್ರೆ ಒಬ್ಬ ಸೀನಿಯರ್ ನಿರ್ಮಾಪಕ, ರೆಗ್ಯುಲರ್ ಕೊಡಿದ್ರು ಅಂತ ಯಾರೇನು ಮಾತಾಡಿಲ್ಲ. ಎಲ್ಲ ಕಾಮಿಡಿಲಿ ಇದ್ದಾರೆ ಆರ್ಟಿಸ್ಟ್ಗಳು, ಅಷ್ಟು ಜನ ಇದ್ದಾರೆ. ಒಬ್ಬರಿಗಿದ್ದೊಬ್ರು ಪರ್ಫಾರ್ಮೆನ್ಸಲ್ಲಿ ಸರಿ ಎಲ್ಲ ಒಪ್ಕೊಂಡ್ರು, ಮಾಡಿಕೊಟ್ರು. ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರು. ಇಟ್ಸ್ ವೆರಿ ಗುಡ್.
ಪಿಕ್ಚರ್ ತುಂಬ ಚೆನ್ನಾಗಿ ಬಂದೈತೆ. ಮೊನ್ನೆ ನಾನೇ ನೋಡಿದೆ ಕಣ್ಣಾರೆ. ಕಾಮಿಡಿ ಇದೆ, ಫನ್ ಇದೆ, ಕಥೆ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಮೆಸೇಜ್ ಇದೆ, ಎಲ್ಲಕ್ಕಿಂತ ಮುಂಚೆ ಮೆಸೇಜ್ ಇದೆ. ಆಮೇಲೆ ಸಾಂಗ್ಗಳು ಕೇಳ್ತಾ 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 ಅದು ಫೀಲೇ ಬೇರೆ ಇರ್ತದೆ. ಆಮೇಲೆ ಅರ್ಥ ಇದೆ. ಒಂದ್ಸಲ ಮೀಟ್ ಮಾಡೋಣ, ಕುಂತು ಮಾತು ಇವತ್ತೇನಾಗ್ತದೆ, ಸಿಕ್ಕತ್ತೆ ಸ್ಟಾರ್ಟ್ ಮಾಡೋಣ, ನಾಳೆ ಬೆಳೆ ಕಾಫಿ ಬರೋಣ, ಅದೆಲ್ಲ ಹೋಗೋಣ ಅಂತ. ಇದೆಲ್ಲ ಇಷ್ಟ ಆದರೆ ನಾವು ಮಾಡೋಣ, ಇಲ್ಲ ಫ್ರೆಂಡ್ ಆಗಿರೋಣ. ಇವತ್ತಿಂದ ಟ್ರೆಂಡ್ ಇದಾಗಬೇಕು. ಯಾಕಂದರೆ ಹುಡುಗ ಹುಡುಗಿರೋ ಸರ್ ಇದು ಸತ್ಯ. ಯಾಕೆಂದ್ರೆ ಸಿಕ್ಕಂತ ಕಾಳ ಅವ್ರು ಯಾರು ಸಿಗ್ತಾರೆ ಕಾಳ ಹಾಕಕ್ಕೆ ಅವರು ಕ್ಯಾಚ್ ಹಾಕಕ್ಕೆ ಇರ್ತಾರೆ. ಕ್ಯಾಚ್ ಇಮಿಡಿಯೇಟ್ಲಿ ಯಾವ್ದು ಬರ್ತದೆ ಆ್ಯಕ್ಷನ್ ರಿಯಾಕ್ಷನ್ ಇರ್ತದೆ. ನೋಡಿ ಮಾತದ್ದು ಏನಾಗುತ್ತೆ, ಅವ್ರು ಕರ್ಕೊಂಡ ಇವ್ರು ಕರೆದು ಇದೇ ಆಗ್ಬಿಟ್ಟಿದೆ ಪರಿಸ್ಥಿತಿ. ಏನಂದರೆ ನಾನು ಎಷ್ಟೊತ್ತಿದ್ದೀನಿ ಕರೆದ ಕಾಪಾಡೋಕೆ ಕೊಡ್ಬಿಟ್ರೆ ಮದುವೆ ಅದೇ ಅಲ್ಲ ಸರ್. ಅವ್ರು ಕರೆದ್ಬಿಟ್ಟ ಇಲ್ಲಿ ಕರೆದ್ಬಿಟ್ಟ ಅಂತ ಹೇಳ್ತೀನಿ. ಕರೆಗಟ್ಟೆ ಹೆಂಗೆ ಕೇಳ್ತೇನೆ, ಇದೊಂದು ಆಗ್ಬಿಟ್ಟು ನಮ್ಗೆ ಟೆನ್ಷನ್ ಆಗುತ್ತೆ. ಅದಕ್ಕೆ ಮೆಸೇಜ್ ಕೊಟ್ಟಿದ್ದೀನಿ, ಇನ್ಮೇಲೆ ಕರಿಬೇಡಿ, ಒಂದ್ಸಲ ಮೀಟ್ ಮಾಡೋಣ, ಒಂದು ಮಾತಾಡೋಣ, ಕಾಫಿ ಎಲ್ಲೋ ಬಂದವರೆಲ್ಲ ತಿನ್ಕೊಳ್ಳೋಣ, ಇಷ್ಟ ಆದರೆ ಫ್ರೆಂಡ್ ಆಗೋಣ, ಲವ್ ಮಾಡೋಣ, ಇಲ್ಲಾಂದರೆ ಬಿಟ್ಬಿಟ್ಟು ಹೋಗ್ತಾರೆ. ಅದಕ್ಕೆ ಮೆಸೇಜ್ ಕರೆಕ್ಟಾಗಿ ಕೊಟ್ಟರು. ಇದನ್ನು ಫಾಲೋ ಮಾಡಿ ಯೂತು. ಯಾಕೆಂದ್ರೆ ಇನ್ನು ತಿರ್ಗಿ ಯಾರು ತಿರ್ಗಿ ಅಲ್ಲಿ ಗಿಡಕ್ಕೆ ಬೀಳಕೋಗ್ಬಿಡಿ, ಮತ್ತು ತಿರ್ಗಿ ಬಿದ್ದು ನಾನು ಅವ್ನು ಕರ್ದ ಇವ್ನು ಕರ್ದ ಅಂತ ಹೇಳಕೋಗ್ಬಿಡಿ. ವೆರಿ ಗುಡ್ ಸರ್. ಇನ್ನೊಂದು ಸಾಗಿದೆ, ಏನೋ ಮಗ ಅದೆಷ್ಟು ಚೆನ್ನಾಗಿದೆ ಹಾಡು. ಇನ್ನೂ ಯಾಕೆ ಕೊಟ್ಟಿಲ್ಲ ನನಗೆ ಗೊತ್ತಾಯ್ತಲ್ಲ. ಇಲ್ಲ ನನಗೆ ಸರಿಯಾಗಿ ಗೊತ್ತಿಲ್ಲ. ತುಂಬ ಚೆನ್ನಾಗೈತೆ ಹಾಡು. ಏನೋ ಮಗ ಊರಲ್ಲಿದ್ದ ಫಿಗರ್ಗಳಲ್ಲಿ ಏನಾದ್ರು ಎಲ್ಲ ಅವ್ರವ್ರು ಆಯ್ಕೊಂಡು ಹೊಂಟೋದ್ರ, ಇದು ಬಿಟ್ಟಿದ್ದಲ್ಲ ಬೇಜಾರೈತೆ. ತುಂಬ ಮೆಸೇಜ್ ಇದೆ. ಆಮೇಲೆ ನಾರಾಯಣ ಅವರು ಫಸ್ಟ್ ಟೈಮು ನಮಗೆಲ್ಲ ಇಷ್ಟೊಂದು ಒಂದಷ್ಟು ತೋರಿಸ್ತಾ ಇರೋದು. ಅವ್ರು ಸಿನಿಮಾ ಮಾಡಿದ್ರೆ ಕರ್ಟನ್ ಹಾಕೋ ಅಮೌಂಟ್ ಯಾರು ಒಳಗೆ ಬಿಡ್ತಿರಲಿಲ್ಲ, ಅಷ್ಟು ಸಿಸ್ಟಮು. ಅವ್ರು ಯಾವುದೇ ಸಿನಿಮಾ ಮಾಡೋದು. ಈ ಸಿನಿಮಾದಲ್ಲಿ ಸ್ವಲ್ಪ ಬಿಟ್ಟಾರೆ ಇವತ್ತೆಲ್ಲ. ಯಾಕಂದರೆ ಮಣ್ಣು ಬಿದ್ದವ್ರ ಪ್ರೊಡ್ಯೂಸರ್ಗಳ ಕಡಿಮೆ ಆಗ್ಬಿಟ್ಟಾರೆ, ಇವತ್ತು ಆಗ್ತಿಲ್ಲ ಅವರು ಕಟ್ಕೊಳ್ತಾರೆ ಅಂತ ಫ್ರೀ ಕೊಟ್ಬಿಟ್ಟಾರೆ. ಅದರಲ್ಲೇ ಈ ವಿಷಯದಲ್ಲಿ ತುಂಬ ನಾವು ಗ್ರೇಟು, ವೆರಿ ಗುಡ್ಡು, ತುಂಬ ಚೆನ್ನಾಗಿ ಮಾಡಿದ್ರೆ. ನಮ್ಮ ಹೀರೋಯಿನ್ ಹೇಳಿದ್ರು ಈಗ ಆ ಸಾಂಗ್ ನನಗೆ 1.5 ದಿನದಲ್ಲಿ 2.5 ದಿನ ಮಾಡಿದ್ದೀನಿ. ಒಂದು 6 to 9 1.5 ಮಾಡಿದ್ದೀನಿ. ಆ ಸಾಂಗಿಗೆ 65 ಲಕ್ಷ ಬಿಲ್ ಬಂದಿದೆ. ಬರೀ ಪ್ರೀತಿ ಮಾಡೋಣ ಅದೊಂದಕ್ಕೆ ಬರೀ 8 ಲಕ್ಷ ಆಗೈತೆ, ಇದಕ್ಕೆ 65 ಲಕ್ಷ ಆಗಿದೆ. ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ಒಂದೊಂದು ಸಾಂಗ್ ಡಿಮ್ಯಾಂಡ್. ಆ ಸಾಂಗ್ ನಾನು ಕೇಳುತ್ತೆ. ಅದರಿಂದ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ನನಗೆ ಯಾರು ಹೇಳಿದ್ರು ಸರ್ October 31 ಓಕೆ, ನಾನು November 1 ನಾನು ರಾಜ ಒಂದು ರಿಲೀಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ನಮ್ಮ ಕಾಂತಾರ 2ನೇ ತರಗತಿಯಿಂದ 4 ವಾರ ಗ್ಯಾಪ್ ಇರೋದ್ರಿಂದ ಯಾವ ತೊಂದರೆ ಇರಲಿಲ್ಲ. ಒಳ್ಳೆ ಸಿನಿಮಾಗಳು, ಕನ್ನಡ ಸಿನಿಮಾ ಚೆನ್ನಾಗಿ ಹೋಗ್ತಾಯಿದೆ. ಇವತ್ತು ಭಾರತದಾದ್ಯಂತ ಹೆಸರುಗಳು ಮಾಡ್ತಾಯಿದ್ದೀನಿ. ನಮ್ಮ ಸಿನಿಮಾ ಒಳ್ಳೆ ಭಾರತದ ಹೆಸರು ಮಾಡ್ತಾಯಿಲ್ಲ, ಕರ್ನಾಟಕದ ಹೆಸರು ಮಾಡ್ತದೆ. ಮನೆಗೆ ಅರ್ಥ ಆಗುತ್ತೆ. ಎಲ್ಲ ತಂದೆ ತಾಯಿಗಳು ಈ ಸಿನಿಮಾ. ಆಮೇಲೆ ನನಗೆ ಇತ್ತೀಚೆಗೆ ನನ್ನ ಒಬ್ಬ ಸ್ನೇಹಿತರು ಜಡ್ಜ್ ಸರ್ ಹೇಳಿದ್ರು, ನಾನು ವಾಟ್ಸಪ್ಪಲ್ಲಿ ಸಾಂಗ್ ಕಳಿಸಿದ್ದೆ. ಸಾಮಾನ್ಯ ನಾನು ನನ್ನ ವಾಟ್ಸಪ್ಪಲ್ಲಿ ನಾನು ಕೆಲವು ಟೈಮ್ ಮಾಡೋಲ್ಲ, ತುಂಬ ಬರ್ತದೆ ಒಂದೊಂದು ಮೆಸೇಜ್. ದಿನಕ್ಕೆ ನನಗೆ ಗೊತ್ತಿದ್ದಂಗೆ ಮೋಸ್ಟ್ಲಿ ನಾನು ಒಂದು 2-3 ಸಾವಿರ ಮೆಸೇಜ್ ಬರುತ್ತೆ. ನಾನು ಒಂದು 10-15 ನೋಡ್ತೀನಿ, ಆಮೇಲೆ ಎಲ್ಲ ಡಿಲೀಟ್ ಮಾಡ್ತೀನಿ. ಆ ಜಡ್ಜ್ ಫೋನ್ ಮಾಡ್ತೇವೆ, ಒಂದು 10-15 ಜನ IR ಆಫೀಸರ್ಸ್ ಅವ್ರನ್ನ ನೋಡಿದೆ. ಮಂಜು ಅವರೇ ನಿಮ್ಮ ಹತ್ರ ಹೇಳಿ ಸರ್ ಅಂತ. ಚಾಲಿ ಸರ್ ಅಂತ, ನಿಮ್ಮ ಪಿಕ್ಚರ್ದು ಸಾಂಗ್ ನೋಡಿದ್ರೆ ತುಂಬ ಚೆನ್ನಾಗಿದೆ, ಅರ್ಥವಾಗಿದೆ, ಎಷ್ಟು ಕ್ಲೀನಾಗಿದ್ದೀರಿ. ಇವತ್ತೆಲ್ಲ ಈಗ ನೋಡಿದ್ರೆ ಏನು ಬಡಿ ಅದೇ ಇರ್ತದೆ, ನಮ್ಗೆ ಅರ್ಥನೇ ಆಗಲ್ಲ ಇದಿರ್ತದೆ. ಇಲ್ಲ ಸರ್ ಫ್ಯಾಮಿಲಿ ಇಲ್ಲ, ತುಂಬ ಚೆನ್ನಾಗಿದೆ, ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ. ಒಳ್ಳೆ ಟೈಮ್ ಯಾವಾಗ ರಿಲೀಸ್ ಮಾಡ್ತಾರೆ ನಾವೆಲ್ಲ ದಯವಿಟ್ಟು ಹೇಳಿ. ನಮಗೆ ನಾವು ಪರ್ಟಿಕ್ಯುಲರ್ ಪಿಕ್ಚರ್ ಹೊಟ್ಟಿದ್ದೇವೆ. ಯಾಕೆಂದರೆ ಫ್ಯಾಮಿಲಿ ಆಡಿಯನ್ಸು ಮತ್ತು ಇವತ್ತು ಜನಗಳು ಸಿನಿಮಾ ಬರೋಕ್ಕೆ ಇಷ್ಟ ಇದೆ. ಕೆಲವು ಸಿನಿಮಾಗಳಿಂದ ಬರ್ತಾರೆ, ಅವೇನು ಒಂಥರ ಬೇರೆ ಇರ್ತದೆ. ಪಾಪ ಅವ್ರ ಫ್ಯಾಮಿಲಿ ಆಡಿಯನ್ಸ್ ಸಿನಿಮಾಗಳಿಂದ ಎಲ್ಲ OTT ನೋಡಿ ಅವ್ರಿಗೆ ಬೇಜಾರಾಗ್ತದೆ. ಇರೋ ಬರೋಲ್ಲ ಸಿನಿಮಾ ನೋಡ್ಬಿಟ್ಟು OTT ಯಾವುದು ಪೆಟ್ಟಿಗೆ ಜನ ಕೂತ್ಕೊಂತಾರೆ, ಮನೆಗೆ ಕೂತ್ಕೊಂಡು ಹಾಕ್ತಾರೆ ನೋಡ್ತಾರೆ. ಆ OTT ಮಜಾನೇ ಬೇರೆ, ಥಿಯೇಟ್ರ್ ಮಜಾನೇ ಬೇರೆ. ದಿಸ್ ವೆರಿ ಗುಡ್ ಸಿನಿಮಾ, ಫ್ಯಾಮಿಲಿ ಸಿನಿಮಾ, ಇಷ್ಟ ಆಗೋ ಸಿನಿಮಾ. ನನಗೆ ಇದರಲ್ಲಿ ವಿಶೇಷ ಪಾತ್ರ ಮಾಡಿದ್ರು ರವಿಚಂದ್ರ ಸರ್. ಒಂದಿನ ನಾನು ರವಿಚಂದ್ರ ಬೇಕು ಅಂದರು. ಏನು ಸರ್ ಹಿಂಗೆ ಕೇಳಿದ್ರು ನಮ್ಮ ನಾರಾಯಣ ಅವ್ರಿಗೆ, ಈ 5 ಸ್ಟಾರ್ ಚಾಕ್ಲೇಟ್ ಸರ್, ಆ ಚಾಕ್ಲೇಟ್ ಬೇಕು, ಈ ಚಾಕ್ಲೇಟ್ ಬೇಕು ಅಂತ. ಅದು ಏನು ಒಂದು ಆರ್ಡರ್ ಚಾಕ್ಲೇಟ್ ಅಲ್ಲ, ನಮ್ಮ ಇಂಡಸ್ಟ್ರಿಲಿರಲ್ಲ, ಎಲ್ಲ ಇವಿ. ನಾನು ಆಯಿತು ವಿಜಿ ಕೇಳಿದ್ರು ಕೊಟ್ಟೆ. ಸಾಧು ನಾನು ಹೇಳಿ ನಾನು ಅದೇ ಸಾಧು ಬರಲ್ಲ ಸರ್, ನಾನು ದಯವಿಟ್ಟು ಬರಲ್ಲ, ಯಾಕೆ ನನಗೆ ಒಳ್ಳೆ ಸ್ನೇಹಿತ, ನಾನು ಕೋಪಕ್ಕೆ ಬಂದೇನಂತೀನಿ. ಇಲ್ಲ ಸರ್ ನನಗೆ ಅವನೇ ಬೇಕು. ನಾನು ಸಾಧು ದಿನ ಮಾಮ ಏನು ಮಾಮ ಅಂತ ಅವ್ನು ಬ್ರೇಕ್ ಸಿಕ್ಕಾಕ್ಟೆ ಕೊಟ್ಟರು. ಅವನು 5-10 ದಿನ ಬರೋದಿಲ್ಲ, 45 ದಿನ ಮಾಡ. ಪಾಪ ಅವನು ಈಸ್ ವೆರಿ ಗುಡ್ ಕೋಪರೇಷನ್. ನಮ್ಮ ರಂಗಣ ತುಂಬ ಚೆನ್ನಾಗಿ ಎಲ್ಲ ಕೋಪರೇಷನ್. ಯಾಕಂದರೆ ನನ್ನ ಮೇಲಿರೋ ಪ್ರೀತಿ ವಿಶ್ವಾಸ ಚಿತ್ರರಂಗದಲ್ಲಿ ಒಂದು ಒಳ್ಳೆ ಇದ್ದ ಖುಷಿ ಆಯಿತು. ಟೀಮ್ ಚೆನ್ನಾಗಿದೆ, ನಾರಾಯಣ ಕೆಲಸ ಮಾಡಿಸ್ಕೋತಾರೆ, ಕೆಲಸ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಸಿನಿಮಾ ಮಾಡಿದ್ರು. ನಮಗೆ ನಿಜವಾಗ್ಲೂ ಈ ಸಿನಿಮಾಗೆ ರವಿಚಂದ್ರ ಅವ್ರು ಕೇಳಿದ ತಕ್ಷಣ ಏನೋ ಅಂದರು, ಸರ್ ನಮ್ಮ ಸಿನಿಮಾ ಯಾವುದಮ್ಮ ಪಾಪ ಅವರು ನನ್ನ ವಿಷಯದಲ್ಲಿ ಯಾವತ್ತು ಏನು ಕೇಳೋಕ್ಕೂ ಏನು ಮಾತಾಡಲ್ಲ. ಹಿಂಗೆ ನಮ್ಮ ಮಗ ಒಂದು ಸಿನಿಮಾ ನಾರಾಯಣ ಜೊತೆ
ಅದನ್ನ ಏನೋ ನಾನೇನು ಇರೋ ಅಂದರು. ಸರ್ ನೀವೆಲ್ಲ ಸರ್ ಗೆಸ್ಟು ಅಂದರೆ ನನ್ನ ಮಗ ನೀನು ಏನಾದ್ರು ಬರ್ತೀನಿ ಬಿಡೋ ಅಂದ್ರೆ ಒಂದೇ ಮಾತಾಡೋದು ಇಷ್ಟೇ. ನೀನು ಏನಾದ್ರು ಮಾಡ್ಕೊಡ್ತೀನಿ ಅವಾಗ ಎಷ್ಟು ದಿನ ಬೇಕಮ್ಮ ಅದು ಸರ್ ಒಂದು 2 ದಿನ ಸರ್. ಮೇಡಮ್ ಒಂದು 10 ದಿನ ಮಾಡೋದು ನಿಮ್ಗೆ ಇರೋದೇ 2 ದಿನ ಸರ್. ದಯವಿಟ್ಟು ನೀವು ನಂಬ್ತೀರಿ ಗೊತ್ತರು ಪಾತ್ರ ಏನು ಅಂದರು ಸರ್ ಅಂದೆ. ಬರಲಿ ಅಂದರು 14 ಮ್ಯಾನೇಜರ್ಗೆ ಸರ್. ಕಾಸ್ಟ್ಯೂಮ್ ಎಲ್ಲ ನಮ್ಮ ಮದ್ದೆಲ್ಲ ಎಲ್ಲ ಹೊಸ ಯೂಸ್ ಮಾಡಿರುತ್ತಲ್ಲ ತಗೊಂಡಿದ್ದೆ ಏನು ಬರೋಣ ನೀವು ಕಳಿಸ್ಕೊಡ್ತೀನಿ ಅಂತೀನಿ. ಬಂದು ಅಚ್ಚುಕಟ್ಟಾಗಿ ಪ್ರೀತಿಯಿಂದ 2 ದಿನ ಬೇಕಾಯ್ತು, ಒಂದೇ ದಿನ ಮುಗಿಸ್ತಾರಂತ. ಒಂದು ದಿನ ಮುಗಿಸ್ಬಿಟ್ಟು 2 ದಿನ ಸಿಟಿಲಿ ಒಂದೇ ದಿನ ಒಂದು ಸ್ಪೆಷಲ್ ಪಾತ್ರ ಅವರೇ ಬಂದು ಹಾಕಿ ಮಾಡಿ ನಮ್ಮ ಜೊತೆ ಖುಷಿಯಾಗಿದ್ದು ಊಟ ಮಾಡಿಕೊಂಡು ಬಲ್ಲ ಮಾತು ಏನು ಎಕ್ಸ್ಪೆಕ್ಟೇಷನ್ ಮಾಡಿಲ್ಲ, ಏನು ಕೇಳಿಲ್ಲ. ಆ ರಿಲೇಷನ್ ನಮಗೆ ತುಂಬ ಚೆನ್ನಾಗಿ ಒಳ್ಳೆ ಸಿನಿಮಾ ಮಾಡಿದೆ. ಅಕ್ಟೋಬರ್ 31 ಈ ಸಿನಿಮಾ ಬಗ್ಗೆ ಯಾರಿಗೂ ಏನು ಗೊತ್ತಿಲ್ಲ. ಎಲ್ಲ ಏನಂತಾರೆ ಅವರಿದ್ದಾರೆ. ಈ ಸಿನಿಮಾದಲ್ಲಿ 18 ಕಲಾವಿದರು, ನುರಿತ ಕಲಾವಿದರಿದ್ದಾರೆ. ಖ್ಯಾತ ನಿರ್ದೇಶಕರು ಇಬ್ಬರಿದ್ದಾರೆ. ಒಂದು ಎಸ್ನಾರಾಯಣ, ಒಂದು ದುನಿಯಾ ವಿಜಯ್. ದುನಿಯಾ ವಿಜಯ್ ಒಂದು ದಿನ ಪಾಪ ಮಾತಾಡಿದ್ದಾರೆ ಎಸ್ನಾರಾಯಣ. ಯಾಕಂದರೆ ಲಾಟ್ ಆಫ್ ರೆಸ್ಪೆಕ್ಟ್ ಇಟ್ಟಿದ್ದಾರೆ, ನಮ್ಮೇಲೆ ಅಪಾರವಾದ ಗೌರವ ಇಟ್ಟಿದ್ದಾರೆ, ಆಮೇಲೆ ಅಪಾರವಾದ ಶ್ರೇಯಸ್ ಮೇಲೆ ಪ್ರೀತಿ ಇಟ್ಟಿದ್ದಾರೆ, ತುಂಬ ಸಪೋರ್ಟ್ ಮಾಡಿಕೊಟ್ರು. ಇಲ್ಲೇನಾದ್ರು ಕೆಲವರೆಲ್ಲ ದುನಿಯಾ ವಿಜಯ್ ಇರೋ ಅಂತ ದಿನ ವಿಜಯ್ ಸಿನಿಮಾ ನೋಡಿ ಮಾತಾಡಿ ಯಾಕೆ ನಾನು ಯಾರು ಏನು ಮಾಡೋದು, ನಾನು ಯಾಕೆ ಯಾರು ಹೇಳಿ ಅವರವರೇ ಬರ್ಕೊಂಬಿಡೋದು, ಅವರೇ ಯಾರೇ ಬರ್ಸ್ಬಿಡೋದು. ಈ ಕೆಲವರು ಏನು ಅಂತಾರೆ ಸರ್ ಇದ್ಯಾರೋ ಇದ್ದಂತೆ. ಈ ಕೆಲವು ದಯವಿಟ್ಟು ಕೆಲವು ಸ್ನೇಹಿತರು ನಮ್ಮ ಡಿಜಿಟಲ್ ಸ್ನೇಹಿತರಾಗ್ಬೋದು ಯಾರು ಪರ್ಟಿಕ್ಯುಲರ್ ಬೇಕು ಅಂತ ಚುಚ್ಚಪ್ಪಿಲ್ಲ ನಮ್ಮ ಅವ್ರ ಬಾಂಧವ್ಯ ಎಲ್ಲ ತಾನೇ ನೀಗೆ ಎತ್ಕೊಂಡು ಹೋಗೋರೆಲ್ಲ ಹೋಗಲಿ ದೂರ ದೂರ ಯಾರು ನಾನು ನಂಬುವುದಿಲ್ಲ ಆ ಥರ ಅಂತ ವಿಷ್ಣು ಅಂತ ಹೇಳ್ಕೊಟ್ಟಾರೆ. ಅದನ್ನು ನಾನು ಕಲ್ತಿದ್ದೀನಿ. ಅದರಿಂದ ನಮ್ಮ ಸಿನಿಮಾಗೆ ಇನ್ನೊಂದು ಲಾಸ್ಟ್ ಒಂದು ಪ್ರೆಸ್ ಬಿಟ್ಟು ಲಾಸ್ಟ್ ರಿಲೀಸ್ಗೆ ಎಲ್ಲರೂ ಬರ್ತಾರೆ, ಕಲಾವಿದ್ರು ಕರ್ತೀನಿ, ಮಾತಾಡ್ತೀನಿ. ವೆರಿ ಗುಡ್ ಸಿನಿಮಾ ಮಾಡೋರೆ, ನಾರಾಯಣವ್ರು ಅಚ್ಚುಕಟ್ಟ ಮಾಡಿಕೊಟ್ಟಾರೆ. ಅಕ್ಟೋಬರ್ ರಿಲೀಸ್ ಆಗ್ತಾಯಿದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನಗೆ ಯಾವ ರೀತಿ ಸದಾ ಕೊಟ್ಟಿದ್ದೀರಾ ಎಲ್ಲರೂ ಇದೇ ರೀತಿ ಈ ಸಿನಿಮಾಗೆ ಬೆಳೆಸಿ ಹರಿಸಿ ಆರೈಸಿ ಅಂತ ಕೇಳ್ಕೊತೀನಿ. ಜೈ ಕರ್ನಾಟಕ ಮಾತು.